ಸೊ ನಾವಿವಾಗ ಎಲ್ಲಿದ್ದೀವಿ? ಸೊ ನಾವು ಬಂದಿರೋ ಪ್ಲೇಸ್ ಬಂದಿದ್ದಾನ ಒಂಥರ ಆಸಮ್ ಆಗಿದೆ. ಸೊ ಎಷ್ಟೋ ದಿನದ ನಂದೊಂಥರ ಕನಸು, ಈ ಥರ ಒಂದು ಕ್ಯಾಮ್ರಾ ತಗೊಂಡು ಈ ಕ್ಯಾಮ್ರಾದಲ್ಲಿ ನಾನು ಈ ಪ್ರಕೃತಿನ ಒಂಥರ ಫೋಟೋಗ್ರಾಫರಾಗಿ ಫೋಟೋ ತೆಗಿಬೇಕು ಅಂತಂದ್ಬಿಟ್ಟು ತುಂಬ ದಿನದಿಂದ ಆಸೆ ಇತ್ತು. ಸೊ ಆಸೆ ಇವತ್ತು ನೆರವೇರಿತು. ಸೊ ಅಕ್ಕ ಸುತ್ತಮುತ್ತ ನೋಡ್ಬೋದು, ಫ್ಯಾಮಿಲಿ ಎಲ್ಲ ಬಂದಿದ್ದಾರೆ. ನೀವು ನೋಡ್ಬೋದು, ಆ ಕಡೆ ಎಲ್ಲ ಫುಲ್ಲು ಫ್ಯಾಮಿಲಿಗಳೇ ಇರೋದು. ಸೊ ಬನ್ನಿ, ನಾನು ಒಂಥರ ಫೋಟೋಗ್ರಾಫರ್, ಅಷ್ಟೊಂದೇನು ನಾನು ಪ್ರೋ ಫೋಟೋಗ್ರಾಫರ್ ಅಲ್ಲ. ಸೊ ನಾರ್ಮಲ್ ಚಿಕ್ಕ ಪುಟ್ಟ ಕ್ಯಾಮ್ರಾಗಳು ಇಟ್ಕೊಂಡು ಫೋಟೋ ಗಿಟ ತೆಕ್ಕೊಂಡು ಆ ಥರ ಇದ್ದವನು. ಇವಾಗ ಈ ಥರ ಕ್ಯಾಮ್ರಾ ತಗೊಂಡು ನಾನು ಈ ಥರ ಒಂದು ಫೋಟೋಶೂಟ್ ಮಾಡೋಕ್ಕೆ ಬರ್ತೀನಿ ಅಂತ ನಾನು ಯಾವತ್ತಾದರೂ ಫ್ರೀ ಇದ್ದಾಗ ನೀವು ಒಂದ್ಸಲ ಬಂದು ಹೋಗಿ. ಈ ಥರ ಪ್ಲೇಸ್ನಂತೂ ತುಂಬ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಸೊ ಲೈಫಲ್ಲಿ ಏನು ಮಿಸ್ ಮಾಡ್ಕೊತೀರೋ ಇಲ್ವೋ ಗೊತ್ತಿಲ್ಲ, ಒಬ್ಬರೇ ಅಂತೂ ಎಲ್ಲಾದರೂ ಈಚೆ ಹೋಗಿ ಈ ಥರ ಪೀಸ್ಫುಲ್ಲಾಗಿರೋ ಒಂದು ಜಾಗನ ಹುಡುಕಿ ಆರಾಮಾಗಿ ನೋಡಿ. ಪಕ್ಷಿ ಒಂಥರ ಚೆನ್ನಾಗಿದೆ. ನನ್ನ ಲೈಫಲ್ಲಿ ಈ ಥರ ಒಂದು ಕೆಲಸ ಸಿಗಬೇಕು ಅಂದ್ಕೊಂಡಿದ್ದೆ, ಬಟ್ ಇದೇ ನನ್ನ ಕೆಲಸ ಆಗ್ಬಿಟ್ಟಂಗೈತೆ. ಆರಾಮ್, ನೆಮ್ಮದಿ, ಚೆನ್ನಾಗಿದೆ. ನೀವು ಮಿಸ್ ಮಾಡಿದಿರ ಬನ್ನಿ. ಲೊಕೇಶನ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ವೀಕ್ ಡೇಸಲ್ಲಿ ಬಂದರೂ ಓಕೆ, ವೀಕೆಂಡಲ್ಲಿ ಬಂದರೂ ಓಕೆ. ಸೊ ವೀಕ್ ಡೇಸಲ್ಲಿ ಬಂದರೆ ಅಂತಂದರೆ ಒಂದು ಸ್ವಲ್ಪ ಯಾರೂ ಇರೋದಿಲ್ಲ, ಆರಾಮಾಗಿ ನೀವೇ ಬಂದು ನೀವೇ ಫೋಟೋ ತೊಗೊಂಡು ಹೋಗ್ಬೋದು. ಸೊ ಅಕಸ್ಮಾತ್ ನೀವೇನಾದರೂ ವೀಕೆಂಡಲ್ಲಿ ಬಂದ್ರಿ ಅಂತಂದರೆ ಸ್ವಲ್ಪ ಜನ ಅಲ್ಲೂ ಇಲ್ಲೂ ತುಂಬ ಕಾರ್ಗಳೇ ಬರೋದು, ಬೈಕ್ಸ್ ಆಲ್ಮೋಸ್ಟ್ ಕಮ್ಮಿ, ಬಟ್ ಆಲ್ಮೋಸ್ಟ್ ಫುಲ್ ಬರೋದು ಬಂದಿದ್ರೆ ಕಾರು ಫ್ಯಾಮಿಲಿಗಳೇ ಬರೋದು. ಸೊ ನಾನು ಇನ್ನೂ ಫೋಟೋ ಹಿಡಿಯೋದೆಲ್ಲ ಇದೆ. ಸೊ ಹಿಡಿದಾದ್ಮೇಲೆ ನಾನು ಕಂಟಿನ್ಯೂ ಮಾಡ್ತೀನಿ. ಒಬ್ಬನೇ ಬಂದು ಈ ಥರ ಫೋಟೋಶೂಟ್ ಮಾಡ್ತಾ ಇರೋದು. ಸಿಂಗಲಾಗಿ ಬರಬೇಕು, ಎಲ್ಲೇ ಬಂದ್ರೂ ಸಿಂಗಲಲ್ಲೇ ನೆಮ್ಮದಿ ಇರೋದು. ಸೊ ಒಂಥರ ಚೆನ್ನಾಗಿದೆ. ಸರಿ, ನಾನು ತೆಗೆದಿರೋ ಫೋಟೋಸು ವೀಡಿಯೋಸ್ ಎಲ್ಲ ಫುಲ್ಲು ನಾನು ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಸೊ ನಾನು ಹೋಗ್ತೀನಿ, ಬಾಯ್. ನೀನು ಬಾಯಲ್ಲ ಅಂತ ತೋರಿಸ್ಕೊಟ್ಟು ನನಗೆ ಬೈ ಕೊಡ್ತೀನಿ, ಬೈ ನಿನಗೆ. ಇಲ್ಲಿಂದ 3 ಕಿಲೋಮೀಟರ್.
ಹಂಗೆ ಹೋಗು ಮುಂದಕ್ಕೆ ಹೋಗು. ಎರಡು ಪಕ್ಷಿ ಕೂತಿದ್ದಾವಲ್ಲಿ, ನಿದ್ದೆ ಮಾಡ್ತಿದ್ದಾವೆ ಏನಂತ ಗೊತ್ತಿಲ್ಲ. ಚೆನ್ನಾಗಿದ್ದಾವೆ. ಇನ್ನೂ ಸ್ವಲ್ಪ ಮುಂದೆ ಹೋದರೆ ಏನು ಮಾಡುತ್ತೋ ಏನೋ ಗೊತ್ತಿಲ್ಲ. ಆರೋಗುತ್ತೆ ಅಂತ ಸ್ವಲ್ಪ ಭಯ. ಯಾವುದಕ್ಕೂ ಮುಂದೆ ಹೋಗಿ ನೋಡೋಣ. ನಾವು ಬೈಕಿಂದ ಎಷ್ಟು ದೂರ ಬಂದಿದ್ದೀವಿ ಅಂತ ನೋಡಿ. ಇಷ್ಟು ದೂರ ಬಂದಿದ್ದೀವಿ. ನನಗೆ ಹೋಗೋಕ್ಕೆ ಮನಸ್ಸೇ ಬರ್ತಾಯಿಲ್ಲ, ಆ ಥರ ಐತೆ ಪ್ಲೇಸು. ಸ್ವಲ್ಪ ಬೇಗ ಬರಬೇಕಾಗಿತ್ತು, ನಾನು ಬೇಗ ಬಂದಿಲ್ಲ. ಸೊ ಬೇಗ ಬಂದಿದ್ದರೆ ಇನ್ನೂ ಮಸ್ತಾಗಿ ತೋರಿಸ್ಬೋದಾಗಿತ್ತು, ನಾನು ಮಸ್ತಾಗಿ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಬ್ಯಾಕ್ಗ್ರೌಂಡಲ್ಲಿ ಯಾರೇ ಆದರೂ ಮಿಸ್ ಅಂತೂ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಮಿಸ್ ಮಾಡ್ಕೊಂಡಿರೋ ಬನ್ನಿ. ಸೊ ಇಷ್ಟು ಹೇಳ್ತಾ ನಾನು ಮತ್ತೆ ಮುಗಿಸ್ತಾ ಇದ್ದೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್.